ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಯ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಶಿವರಾತ್ರಿ ಹಬ್ಬ ಜೊತೆಗೆ ನನ್ನ ಮಗಳ ಗೊಂಬೆಯ 4th ಇಯರ್ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಡೇ ಪೂರ್ತಿ ಹೇಗೆ ಹೋಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ. ಹಾಗೆ ಶಿವರಾತ್ರಿ ಹಬ್ಬ ಅಂತ ಅಂದರೆ ನಮ್ಮ ಅಮ್ಮ ಮನೆ ಇದೆಯಲ್ಲ, ಆ ಊರಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ. ಅಲ್ಲಿ ಜೋರಾಗಿ ಹಬ್ಬ ಥರನೇ ಮಾಡ್ತಾರೆ, ಜಾತ್ರೆ ಥರ ಎಲ್ಲ ಮಾಡ್ತಾರೆ. ಊಟ ಎಲ್ಲ ಹಾಕಿಸ್ತಾರೆ, ಇಡೀ ಊರಿಗೆ ಊಟ ಎಲ್ಲ ಹಾಕಿಸ್ತಾರೆ. ಕೊಂಡ ಆಮೇಲೆ ಮನೆ ಹತ್ರ ದೇವ್ರುಗಳೆಲ್ಲ ಬರುತ್ತೆ. ಸೊ ಅದನ್ನು ನಾನು ವಿಡಿಯೋ ಆದರೆ ಶೇರ್ ಮಾಡ್ಕೋತೀನಿ. ಆಮೇಲೆ ಇವತ್ತು ಗೊಂಬೆ ಬರ್ಡೇ ಸೆಲೆಬ್ರೇಷನ್ ಕೂಡ ನಡೆಯುತ್ತೆ. ಸೊ ಅದು ಹೇಗೆ ಹೋಗುತ್ತೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ವಿಡಿಯೋನ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಅನ್ನೋ ಒಂದು ಅಶ್ಯೂರೆನ್ಸ್ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ಆದಷ್ಟು ನಮ್ಮಂಥ ಹೊಸ ವ್ಲಾಗರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೈಟ್ ನಾನು ಗೊಂಬೆಗೇನು ವಿಶ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವಳು ತುಂಬ ನಿದ್ದೆಲಿದ್ಲು. ಸೊ 12 o'clockಗೆಲ್ಲ ಎದ್ದೊಳಿಸಿದ್ರು ಅವಳು ನಿದ್ದೆ ಆಗುತ್ತೆ ಅಂತ. ಸೊ ಮಾರ್ನಿಂಗ್ ವಿಶ್ ಮಾಡಿದೆ. ನೋಡಿ. ಗುಡ್ ಮಾರ್ನಿಂಗ್ ಗೊಂಬೆ. ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ಡೇ ಮಗನೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಐ ಲವ್ ಯು. I love you. I love you. Bye. ಬಂಗಾರಿ. Good morning, Papu. Happy birthday. ಹ್ಯಾಪಿ ಬರ್ಡೇ ಹೇಳು ಮಗನೆ. ಇವತ್ತು ಅಕ್ಕಂದು ಹ್ಯಾಪಿ ಬರ್ಡೇ ಪುಟಾಣಿ. Thank you. ಅಕ್ಕಂದು ಇವತ್ತು ಹ್ಯಾಪಿ ಬರ್ಡೇ ಚಿನ್ನ. ನೀನು ರಾತ್ರಿ ಮಲಗಿದಲ್ಲ. ಹ್ಯಾಪಿ ಬರ್ತ್ಡೇ ಮಗಳೇ. Thank you. ಐ ಲವ್ ಯು. I love you too. I love you too. Bye. ಸೊ ಫಸ್ಟ್ ವಿಶ್ ನಂದಾಯಿತು. ಆಮೇಲೆ ಅವ್ರ ಪಪ್ಪನೂ ನೈಟೇ ಕಾಲ್ ಮಾಡಿದ್ರು 12 o'clock ಅವಳಿಗೆ ವಿಶ್ ಮಾಡೋಕ್ಕೆ ಅಂತ. ಬಟ್ ಅವಳು ಮಲ್ಕೊಂಬಿಟ್ಟಿದ್ಲಲ್ಲ. ಸೊ ನಾನು ಮಾರ್ನಿಂಗ್ ಎದ್ದು ಅವಳ ಪಪ್ಪನ ಕಾಲ್ ಮಾಡಿಕೊಟ್ಟೆ. ಮಾತಾಡ್ತಾ ಇದ್ಲು. ತಂದೆಗೆ ಯಾವಾಗಲೂ ಮಗಳು ಅಚ್ಚುಮೆಚ್ಚೆ ಅಲ್ವಾ. ಸೊ ಮಗಳಿಗೂ ಅಷ್ಟೇ ತಂದೆಯೇ ಮೊದಲೇ ಹೀರೋ ಆಗಿರ್ತಾರೆ. ಸೊ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಗೊಂಬೆ ಅಂದರೆ ಅವಳು ಈಗ 4 years ಅಲ್ವಾ. 4 yearsಲ್ಲಿ ಅವಳು ಹುಟ್ಟಿದಾಗಿಂದನೂ ಅಷ್ಟೇ 4 yearsಲ್ಲಿ ಒಂದು ದಿನವೂ ಅವಳಿಗೆ ಒಂದು ಏಟು ಅಂತಲೂ ನನ್ನ ಹಸ್ಬೆಂಡ್ ಹೊಡೆದಿಲ್ಲ. ನಾನೇ ಇನ್ನೂ ಹೊಡೆದಿದ್ದೀನಿ, ಪಾಪ ಬೈದಿದ್ದೀನಿ. ಬಟ್ ನನ್ನ ಹಸ್ಬೆಂಡ್ ಬೈತಾರೆ, ಆದರೆ ಭಯಕ್ಕೆ ಬೈತಾರೆ ಅಷ್ಟೇ. ಭಯ ಇರಲಿ, ಮಗುಗೆ ಭಯ ಇರಲಿ ಅಂತ. ಒಂದು ದಿನ ಮಾತ್ರ ಅಂದರೆ ಗೊಂಬೆನ ಸ್ಕೂಲಿಗೆ ಜಾಯಿನ್ ಮಾಡಿದ್ಮೇಲೆ ಈಗ ಬರೆಯೋದಕ್ಕೆ ಕೊಡ್ತಾರೆ. ಎ ಬರ್ತಿದ್ರು, ಬಿ ಬರೆಯೋದಕ್ಕೆ ಕೊಟ್ಟಿದ್ರು. ಸೊ ಅವತ್ತೊಳಗೆ ಬಿ ಬರೆಯೋದಕ್ಕೆ ಬರ್ತಾ ಇಲ್ಲ. ಕರ್ವ್ಸ್ ಎಲ್ಲ ಅವ್ರಿಗೆ ಇನ್ನೂ ಬರೆಯೋದಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಪೆನ್ಸಿಲ್ ಇಟ್ಕೊಂಡಿದ್ದೆ ಅವಾಗಲ್ವ ಫಸ್ಟ್ ಟೈಮು. ಸೊ ಅವತ್ತು ಬರೆಯೋದಿಲ್ಲ ಅಂತ ಬುಕ್ಕು ಪೆನ್ಸಿಲೆಲ್ಲ ಎಸ್ಬಿಟ್ಟಿದ್ಲು. ಸೊ ಆವಾಗ ಮಕ್ಕಳು ಡಿಸಿಪ್ಲಿನ್ ಕಲಿಬೇಕು. ಈಗಲೇ ಬುಕ್ಕು ಪೆನ್ಸಿಲೆಲ್ಲ ಎಸಿದ್ರೆ ಅದು ಮುಂದೆ ಅದೇ ರೂಢಿ ಆಗಿಬಿಡುತ್ತೆ ಅಂತ. ಸೊ ಅವತ್ತು ಗದ್ರಿದ್ರು ಅಷ್ಟೇ, ಗದ್ರಿ ಬರ್ಸಿದ್ರು ಅವರೇನೆ. ಸೊ ಅದು ಬಿಟ್ಟರೆ ಇದುವರೆಗೂ ಯಾವತ್ತು ಹೊಡೆದಿದ್ದಾಗಲಿ ಬೈದಿದ್ದಾಗಲಿ ಇಲ್ಲ. ಇನ್ನು ನಾನು ಹೊಡೆದಿದ್ದೀನಿ, ಬೈದಿದ್ದೀನಿ. ಹೊಡೆದ್ಬಿಟ್ಟು ಆಮೇಲೆ ಅವಳು ಮಲಗಿದ ಮೇಲೆ ಕೂತ್ಕೊಂಡು ಪಕ್ಕ ಹತ್ತಿರೋದು ಉಂಟು. ಸೊ ಏನು ಮಾಡೋಕ್ಕಾಗುತ್ತೆ, ತಂದೆ ತಾಯಿಲಿ ಒಬ್ರದ್ದಾದ್ರೂ ಮಕ್ಳಿಗೆ ಭಯ ಇರಬೇಕು. ಬಟ್ ಹೊಡಿದೇನೆ ಅವ್ರ ಅಪ್ಪನ ಬಗ್ಗೆ ಭಯ ಇದೆ. ನಾನು ಹೊಡೆದ್ರೂ ನನ್ನ ಬಗ್ಗೆ ಭಯ ಇಲ್ಲ ಅವಳಿಗೆ ಅಷ್ಟೊಂದು. ಸೊ ನೋಡಿದ ತಕ್ಷಣ ಆಯಿತು ಮಮ್ಮಿ ಮಾಡಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ ಅಂದರೆ ಮತ್ತೆ ಅವಳು ಅದನ್ನೇ ಮಾಡ್ತಾಳೆ. ಸೊ ಏನು ಮಾಡೋಕ್ಕಾಗುತ್ತೆ, ಇನ್ನೂ ಮಗು ಅಲ್ವಾ, ಚಿಕ್ಕ ಮಗು ಹೋಗ್ತಾ ಕಲಿತಾಳೆ. ಬಟ್ ಅಷ್ಟು ತೀಟೆ ಆ ಥರ ಎಲ್ಲ ಯಾವತ್ತೂ ಇಲ್ಲ ಪಾಪ. ಲಿಟ್ರಲಿ ಹೇಳಬೇಕು ಅಂದರೆ ನಾನು ನನ್ನ ಸೆಕೆಂಡ್ ಪಾಪುಗೆ ಕನ್ಸೀವ್ ಆದಾಗ ಅವಳಿಗೆ ಸ್ಟಾರ್ಟಿಂಗ್ ಎತ್ಕೊ ಅಂದರೆ ಅವಾಗ ಇನ್ನೂ ಅವಳು 3 years ಬೇಬಿ. ಸೊ 3.5 years ಎತ್ಕೊ ಅಂತಿದ್ಲಲ್ಲ. ಸೊ ಆಗ ನಾನು ಅವಳಿಗೆ ಇಲ್ಲ ಪಾಪು ಇದೆ ಹೊಟ್ಟೆಯಲ್ಲಿ, ಎತ್ಕೊಳ್ಳೋದಕ್ಕಾಗಲ್ಲ ಮಗನೇ ಅಂದಾಗ ಅವಳು ಯಾವತ್ತು ತಿರ್ಗಾ ಎತ್ಕೊ ಅಂತ ಕೇಳ್ದೋಳೆ ಅಲ್ಲ. ಸೊ ನನಗೆ ಎಷ್ಟು ಹಿಂಸೆನೂ ಕೊಟ್ಟಿಲ್ಲ. ನನಗೆ ಸುಸ್ತಾಗ್ಬಿಡ್ತಿತ್ತು ಸಿಕ್ಕಾಪಟ್ಟೆ, ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಹೋಗಿ ನಾನು ಮಲ್ಕೊಂಬಿಟ್ರೆ ಬಂದು ನನ್ನ ಪಕ್ಕ ಸುಮ್ಮನೆ ಮಲ್ಕೊಂಬಿಡೋಳು. ಯಾವತ್ತು ನಾನು ತೀಟೆ ಮಾಡೋಳಲ್ಲ, ಕೆಲಸ ಎಲ್ಲ ಹಂಡಿ ನನಗೆ ಕೆಲಸ ಕೊಟ್ಟೋಳು ಅಲ್ಲ ಪಾಪ, ಎಲ್ಲ ಎತ್ತಿಡೋಳು. ಅಷ್ಟು ಒಳ್ಳೆ ಮಗಳು ಅಂತಲೇ ಹೇಳ್ಬೋದು. ಸೊ ಇವತ್ತು ಅವಳು ಬರ್ಡೇ ಆಗಿದ್ದರಿಂದ ಕೆಲವೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ತುಂಬ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಎಷ್ಟು ಬಿಸಿಲು ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ಈಚೆ ನಿಂತ್ಕೊಳ್ಳೋಕ್ಕಾಗಲ್ಲ. ಪಾಪ ಈಚೆ ಕೆಲಸ ಮಾಡೋರು ಅದು ಹೆಂಗೆ ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಸೊ ಅಮ್ಮ ಮನೆಯೇ ರೈಲ್ವೆ ಟ್ರ್ಯಾಕ್ ಇದೆ, ನೀವು ನೋಡ್ಬೋದು. ಸೊ ಗೇಟ್ ಹಾಕಿದರೆ ಈಗ ಒಂದು ಟ್ರೈನ್ ಬರುತ್ತೆ ಅಂತ. ಸೊ ಸೌಂಡ್ ಆಗ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಇನಿಷಿಯಲಿ ಮನೆಗೆ ಬಂದಾಗ ಸ್ವಲ್ಪ ಸೌಂಡಿಗೆ ಅದು ಸ್ವಲ್ಪ ಇರಿಟೇಟ್ ಆಗೋ ಥರ ಆಗ್ತಿತ್ತು. ಬಟ್ ಈಗ ಅದು ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. ಸೊ ಅಮ್ಮ ಹಬ್ಬ ಬೇರೆ ಅಲ್ವಾ, ಮತ್ತು ಗೊಂಬೆ ಬರ್ಡೇ ಕೂಡ ಅಲ್ವಾ. ಸೊ ಬೆಳಗ್ಗೆನೇ
ಆಡಿ ನೋಡಿ 8:15 ಅಷ್ಟರಲ್ಲಿ ಅಮ್ಮ ಎಲ್ಲ ಕೆಲಸ ಮುಗಿಸಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿ ಆಡಿ ಈಚೆ ರಂಗೋಲಿನೂ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಮಾಷ ಬೇರೆ ಹಾಕಿದ್ದಾರೆ. ಗೊಂಬೆ ನೋಡ್ತಾ ಇದ್ದಾಳೆ. ಪಾಪುನು ಬಿಸಿಲಿಗೆ ಅಲ್ಲೇ ಸೋಫಾ ಮೇಲೆ ಹಾಕಿದ್ದೆ, ಅವಳು ನೋಡ್ತಿದ್ದಾಳೆ. ಸೊ ನಾನು ಅಷ್ಟರಲ್ಲಿ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಸೊ ಅಮ್ಮ ಹೆಂಗಿದ್ರು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರಲ್ಲ, ಸೊ ಸರಿ ಪಾಪುದ ಕಚ್ಚೆ ಬಟ್ಟೆ ಒಗ್ದಾಕ್ಬಿಡೋಣ ಅಂದ್ಬಿಟ್ಟು ಸೊ ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ನಾನು ಮಾಡ್ತೀನಿ ಈಗೀಗ. ಯಾಕಂದರೆ ಅಮ್ಮ ಈಗೂ ಬೇಡ ಬೇಡ ಅಂತಾರೆ. ಸೊ ನಾನು ಒಂದೇ ಸರಿ ನಮ್ಮ ಮನೆಗೆ ಹೋದ್ಮೇಲೆ ಕೆಲಸ ಮಾಡೋಕ್ಕಾದರೆ ನನಗೆ ಆವಾಗ ಆಗೋದಿಲ್ಲ. ಸೊ ಈಗಲಿಂದ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಆವಾಗ ನನಗೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾನೇ ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋತೀನಿ. ಅದು ಬೈತಿರ್ತಾರಮ್ಮ ಮಾಡಬೇಡ, ನೀನು ಮೊದಲು ಪಾಪನ ನೋಡ್ಕೊ ಅಂತ. ಸೊ ನಾನು ಇಲ್ಲಮ್ಮ ಮಾಡ್ತೀನಿ, ಏನೂ ಆಗಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಅಂತ ಕೆಲಸ ಮಾಡ್ತೀನಿ. ನೋಡ್ಬೋದು ನೀವು ಟ್ರೈನ್ ಹೋಗ್ತಾ ಇದೆ ನೋಡಿ. ಇದು ಮೋಸ್ಟ್ಲಿ ಮೈಸೂರು ಟ್ರೈನ್ ಅನಿಸುತ್ತೆ. ಸೊ ಅಲ್ಲಿ ಸ್ವಲ್ಪ ಏನೋ ಕೆಲಸ ನಡೀತಿರೋದ್ರಿಂದ, ರೋಡ್ ಕೆಲಸ ನಡೀತಿರೋದ್ರಿಂದ ಈ ಕಡೆಯಿಂದ ಹೋಗೋ ಟ್ರೈನ್ಗಳು ಸ್ವಲ್ಪ ಸ್ಲೋ ಹೋಗ್ತಾ ಇದೆ. ಸೊ ಡೈಲಿ ಚೆನ್ನಾಗಿರುತ್ತೆ. ಅಂದರೆ ಈಗ ನಮಗೆ ರೂಢಿ ಆಗಿಬಿಟ್ಟು, ಸೊ ಸ್ಟಾರ್ಟಿಂಗ್ ಹೊಸಬ್ರಿಗೆ ನೋಡೋರಿಗೆ ನಿಂತ್ಕೊಂಡು ನೋಡೋಣ ಅನಿಸುತ್ತೆ. ಬಟ್ ಈಗ ನಮಗೆ ರೂಢಿ ಆಗಿಬಿಟ್ಟು ನಮಗೇನು ಆ ಥರ ಎಲ್ಲ ಏನೂ ಅನಿಸಲ್ಲ. ಅದ್ರ ಪಡೆಗೆ ಅದು ಹೋಗ್ತಾ ಇರುತ್ತೆ, ಅದ್ರ ಪಡೆಗೆ ಅದು ಬರ್ತಾ ಇರುತ್ತೆ. ಸೊ ನೋಡಿ ನಾನು 2 ಹೆಣ್ಮಕ್ಳು ಕಾಲಲ್ಲಿ ಎಷ್ಟು ಚೆನ್ನಾಗಿದೆ ಪುಟ್ಟ ಪುಟ್ಟ ಗೆಜ್ಜೆ, ನೋಡೋಕ್ಕೆ ಒಂದು ಚಂದ. ಅವಳು ಎತ್ಕೊಂಡು ಕೂರಿಸ್ಕೊಂಡಿದ್ಲು ಆ ಪಾಪುನ ಗೊಂಬೆ. ಕೂರಿಸ್ಕೊತೀನಿ, ಕೊಡು ಮಮ್ಮಿ ನಾನು ಕೂರಿಸ್ಕೊತೀನಿ ಅಂತ ಆಸೆ ಪಡ್ತಾಳೆ. ಸೊ ಕೂರಿಸ್ಕೊಂಡು ನಾವೇ ಹಿಡ್ಕೊಂಡಿರ್ತೀನಿ, ಅವಳು ಕೂರಿಸ್ಕೊತಾಳೆ. ಸೊ ಹಾಗೆ ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು. ಆದರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ, ಇವತ್ತು ಹೇಗಿದ್ರು ಅಲ್ಲಿ ಜಾತ್ರೆ ಥರ ಎಲ್ಲ ಮಾಡ್ತಾರಲ್ಲ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಗೆ ಅಕ್ಕಿ ಬೆಲ್ಲ ಕೊಡೋಣ ಅಂತ ಗೊಂಬೆ ಕೈಲಿ ಕೊಡ್ಸೋಣ ಇವತ್ತು. ನಾಳೆ ಹೇಗಿದ್ರು ಅಂದಾನ ಆಗುತ್ತಲ್ಲ. ಸೊ ಇವತ್ತು ಸ್ವಲ್ಪ ಏನಾದ್ರು ದಾನ ಮಾಡಿಸೋಣ ಅವಳ ಕೈಲಿ ಅಂತ ಅಕ್ಕಿನೂ ಮತ್ತು ಬೆಲ್ಲ ತರೋಕ್ಕೆ ಅಂತ ಹೋಗಿದ್ದೆ. ಸೊ ಹೋಗಿ ಬಂದು ಅಮ್ಮ ಅವಳನ್ನ ಸ್ನಾನ ಮಾಡ್ಸೋಕ್ಕಂತ ಕರ್ಕೊಂಡೋದ್ರು. ಸೊ ನಾನು ಈ ಕಡೆ ಪಾಪುಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಅವಳಿಗೆ ಸರಿ ತಿನ್ನಿಸ್ತಾ ಇದ್ದೀನಿ ನೋಡಿ. ಆಗಲೇ ಗೊಂಬೆ ರೆಡಿಯಾಗಿ ನಿಂತಿದ್ದಾಳೆ. ಸೊ ಇದು ಮಾರ್ನಿಂಗ್ ಡ್ರೆಸ್ ಅವಳಿಗೆ ಹಾಕಿದ್ದೆ. ಇದು ನಾನು ಮೀಶೋದಲ್ಲಿ ಅನಿಸುತ್ತೆ ಬುಕ್ ಮಾಡಿದ್ದೆ. ಸುಮ್ಮನೆ ಡೈಲಿ ಯೂಸ್ಗೆ ಇರಲಿ ಅಂತ ಬುಕ್ ಮಾಡಿದೆ. ಬಟ್ ಈಗ ಅದು ಇರಲಿ, ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋವ್ರಿಗೂ ಇರಲಿ ಅಂತ ಹಾಕಿದ್ದೆ. ಹಾಗೆ ಆಮೇಲೆ ಸರಿ ತಿನ್ನಿಸಿ ನಾನು ಪಾಪುಗೂ ಸ್ನಾನ ಮಾಡಿಸಿ ಅವಳಿಗೆ ತಲೆ ಆರಿಸ್ತಾ ಇದ್ದೀನಿ. ನಾವು ಸಾಂಬ್ರಾಣಿ ಎಲ್ಲ ಹೊಗೆ ಎಲ್ಲ ಕೊಟ್ಟಿಲ್ಲ. ಸೊ ಗೊಂಬೆಗೂ ನಾನು ಕೊಟ್ಟಿಲ್ಲ. ಸೊ ಈ ಪಾಪುಗೂ ನಾನು ಕೊಟ್ಟಿಲ್ಲ, ಕೆಮ್ಮಾಗುತ್ತೆ. ಮತ್ತು ಇಲ್ಲಿ ಪ್ಯೂರ್ ಸಾಂಬ್ರಾಣಿ ಸಿಗಲ್ಲ ಅಂತ ನಾನು ಅವಳಿಗೆ ಅದು ರೂಢಿನೇ ಮಾಡಲಿಲ್ಲ. ಬರೀ ಈ ಥರ ತಲೆ ಆರಿಸ್ಬಿಟ್ಟು ರಾಗಿ ಹಚ್ಬಿಟ್ಟು ರಾಗಿ ಹಚ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಈ ಬಿಸಿಲಿಗೆ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಸೊ ಚೆನ್ನಾಗಿ ತಲೆ ಆರಿಸ್ಕೊಂಡು ಹೋಗಿ ನಾನು ಎಲ್ಲ ರೆಡಿ ಮಾಡಿ ಮಲಗಿಸ್ತೀನಿ ಅವಳನ್ನ. ಸೊ ಅವಳನ್ನ ಮಲಗಿಸಿ ಆದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡೆಲ್ಲ ಆದಮೇಲೆ ಅಷ್ಟೊತ್ತು ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ದೇವಸ್ಥಾನಕ್ಕೆ ಬಂದ್ವಿ ನೋಡಿ. ಇದೇ ದೇವಸ್ಥಾನ. ಸೊ ಚೆನ್ನಾಗಿದೆ. ಮೊದಲು ಪುಟ್ಟದಾಗಿತ್ತು, ಈಗ ದೊಡ್ಡದಾಗಿ ಮಾಡಿದ್ದಾರೆ. ಸೊ ತುಂಬ ವರ್ಷನೂ ತಪ್ಪದೆ ಇದು ಆಲ್ರೆಡಿ ಒಂದು 34ನೇ ವರ್ಷ ಅನಿಸುತ್ತೆ ಇಲ್ಲಿ ಈ ಥರ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಿರ್ಬೋದು, ಅಥವಾ ಅವರು ದೇವ್ರ ಕಾರ್ಯ ಆಗಿರ್ಬೋದು, ಎಲ್ಲ ಮಾಡೋದು ತುಂಬ ಚೆನ್ನಾಗಿದೆ. ಸೊ ಶನಿ ಮಹಾತ್ಮ ಅಂದರೆ ತುಂಬ ಪವರ್ಫುಲ್ ದೇವರು. ಸೊ ನಾನು ತುಂಬ ನಂಬ್ತೀನಿ. ಸೊ ಅಲ್ಲಿಂದ ಬಂದು ಕಾಲೆಲ್ಲ ತೊಳ್ಕೊಂಡು, ಹಾಗೆ ಪಾಪು ಕಾಲು ತೊಳೆದು ನಾವು ಎಲ್ಲ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸೊ ನೋಡಿ ಅಲ್ಲಿ ಶನಿ ಮಹಾತ್ಮ ಅದು ಕಾಣಿಸ್ತಾ ಇರೋದು. ಅಲ್ಲಿ ಶನಿ ಮಹಾತ್ಮನ ಲೆಫ್ಟಿಗೆ ರೈಟಿಗೆ ಒಂದೊಂದು ಹೆಣ್ಣು ದೇವ್ರನ್ನ ಕೂರಿಸಿದ್ದಾರೆ. ಸೊ ಅದು ಯಾವುದೋ ಒಂದು ಸರಿಯಾಗಿ ನನಗಷ್ಟು ಗೊತ್ತಿಲ್ಲ. ಸೊ ಅದು ಮತ್ತು ಈ ಕಡೆ ನೀವು ನೋಡ್ತಿರ್ಬೋದು, ಇದು ಮೆರ್ಸೋ ದೇವರು ಅಂತ. ನೈಟ್ ಮನೆ ಮುಂದೆ ದೇವ್ರು ಬರುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ರೆಡಿ ಮಾಡಿ ಕರ್ಕೊಂಬರ್ತಾರೆ ಬೆಳ್ಳಿ ರಥದಲ್ಲಿ ಕೂರಿಸ್ಕೊಂಡು. ಸೊ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವಿ ನೋಡಿ. ಇದು ಈಚೆಯಿಂದ ವ್ಯೂ. ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಹಣ್ಣು ಎಲ್ಲ ಥರದ್ದೆಲ್ಲ ಹಾಕಿ ಅಲಂಕಾರ ಮಾಡಿದರು. ಸೊ ಇದು ಬಂದು ನವಗ್ರಹ. ಅಲ್ಲಿಂದ ಸುತ್ಕೊಂಡು ಹಾಗೆ ಬಂದು ನಾವು ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು, ನನ್ನ ಹಸ್ಬೆಂಡು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ ಮನೆಗೆ ಬಂದಿದ ತಕ್ಷಣ ಪಾಪು ಮಲ್ಕೊಂಡ್ಳು. ಬೆಳಗ್ಗೆ ಸ್ನಾನ ಮಾಡಿಸಿದಾಗ ಅಷ್ಟು ಫುಲ್ಲು ಅವಳು ನಿದ್ದೆ ಮಾಡಿರಲಿಲ್ಲ. ಸೊ ಅಲ್ಲಿಂದ ಬಂದು ಅವಳನ್ನು ಮಲ್ಕೊಂಡ್ಳು ನೋಡಿ. ಅವಳ ಡ್ಯಾಡಿ ಇದು ಖಡ್ಗ ಪಾಪಗೆ ತಂದಿದ್ರು, ಬಟ್ ಅವಳಿಗೆ ಇದು ಸ್ವಲ್ಪ ಟೈಟ್ ಆಗುತ್ತೆ. ಸೊ ಇದು ಗೊಂಬೆ ಬರ್ಡೇಗೆ ಅಂತ ಅವ್ರ ಪಾಪ ಫೋಟೋ ಫ್ರೇಮ್ ಮಾಡಿಸಿರೋದು. ಅದೆಲ್ಲ ನಮ್ಮ ಗೊಂಬೆ 8 ಮಂತ್ಸ್ ಇದ್ದಾಗ ಆ ಥರ ಫೋಟೋಶೂಟ್ ಮಾಡಿಸಿದ್ವಿ ನಾವು. ಮತ್ತು ಇದು ಪಾಪುಗೆ ಅಂತಲೇ ತಂದಿದ್ದವರು, ಬಟ್ ಅದು ಪಾಪುಗೆ ಆಗಲಿಲ್ಲ. ಸೊ ಗೊಂಬೆಗೆ ಚೆನ್ನಾಗಿ ಕರೆಕ್ಟಾಗಿ ಆಯಿತು. ಬೆಳ್ಳಿ ಬಳೆ ಚೆನ್ನಾಗಿದೆ. ಸೊ ಇದು ಒಂದು, ಮತ್ತು ಅವ್ರ ಪಾಪ ವೈಟ್ ಶೂ ಒಂದು ಗೊಂಬೆಗೆ ತಂದಿದ್ದಾರೆ, ಅದು ಕೂಡ ಅವಳಿಗೆ ಗಿಫ್ಟು. ಸೊ ಅವ್ರದ್ದು 2 ಗಿಫ್ಟ್ ಅವ್ರು ಕೊಟ್ಬಿಟ್ರು, ಬೆಳಗ್ಗೆನೇ ಕೊಟ್ಬಿಟ್ರು. ಅವ್ರು ಸರ್ಪ್ರೈಸ್ ಅಂತೆಲ್ಲ ಆ ಥರ ಯಾವುದೋ ಅವ್ರು ಮುಚ್ಚಿಡಲ್ಲ, ನನ್ನ ಹಸ್ಬೆಂಡು ಕೊಟ್ಬಿಟ್ರು. ಸೊ ಇವರಿಬ್ಬರು ನನ್ನ ಬೆಸ್ಟ್
ಡಿಸಿಷನ್ ನನ್ನ ಲೈಫಲ್ಲಿ ತೊಗೊಂಡಿದ್ದು ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿ ಇದೆ. ಸೊ ಅದೆಲ್ಲ ಆಗಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಟೈಮ್ ಒಂದು 4:00 4:30 ಆಗಿತ್ತು ಅನಿಸುತ್ತೆ. ಸೊ ಆಗ ನಾವು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಈ ಕಡೆ ಅಮ್ಮ ಪಾಪನ ಆಟ ಆಡಿಸ್ತಾಯಿದ್ರು. ಅಮ್ಮ ಆಲ್ರೆಡಿ ಸಾಂಬಾರು ಮತ್ತು ಪಾಯಸ ಎಲ್ಲ ಅಮ್ಮ ಮಾಡಿದರು. ಪಲಾವ್ ನಾನು ಮಾಡೋಣ ಅಂತ ಪಲಾವ್ ಮಾಡ್ತಿದ್ದೆ. ನೈಟ್ ಒನ್ ಟೈಮ್ ಊಟಕ್ಕಲ್ವ, ಪಲಾವ್ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ. ಸೊ ಎಲ್ಲ ಮಾಡಿ ಎಲ್ಲ ಆಗಿ ರೆಡಿಯಾಗಿ ನಮ್ಮ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಸೊ ಫ್ರಾಕ್ ಎಲ್ಲ ಏನು ತೊಗೊಳ್ಳಿಲ್ಲ, ಇದೇ ಡ್ರೆಸ್ ಲೆಹೆಂಗಾ ನಾವು ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಂದು ಕೆಲವೊಂದು ವಿಷಯಗಳ ಶೇರ್ ಮಾಡ್ಕೋತೀನಿ. ಅಂದರೆ ಗೊಂಬೆ ಬಂದಿದ್ದು ನನ್ನ ಲೈಫಿಗೆ ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ನಾವು ಪ್ರಿಪೇರ್ ಕೂಡ ಆಗಿರಲಿಲ್ಲ. ಈಗ ನಾನು ಕನ್ಸೀವ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ನನ್ನ ಗೊಂಬೆ ನನ್ನ ಲೈಫಿಗೆ ಬಂದಿದ್ದು ತುಂಬ ಖುಷಿನೇ. ಸೊ ಒನ್ ಮಂತ್ ಮೇಲೆ 15 days ಆಗಿತ್ತು ಅನ್ಕೋತೀನಿ. ಸೊ ಆಗ ನಾವು ಚೆಕ್ ಮಾಡ್ಕೊಂಡಾಗ ಫೇಂಟ್ ಲೈನ್ ಬಂದಿತ್ತು, ಡಾರ್ಕ್ ಲೈನ್ ಏನಲ್ಲ. ಸರಿ ನೋಡೋಣ ಒಂದ್ಸರಿ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹೋದಾಗ 103 ಹಾರ್ಟ್ ಬೀಟ್, ಫಸ್ಟ್ ಹಾರ್ಟ್ ಬೀಟ್ ಅವಳದು 103 ಹಾರ್ಟ್ ಬೀಟು. ಸೊ ಹಾರ್ಟ್ ಬೀಟ್ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಯಿತು. ನಾನು ತುಂಬ ಎಕ್ಸೈಟ್ ಆಗೋದು ನಾನು. ಸೊ ಎಷ್ಟು ಲಿಟ್ರಲಿ ವೆಯ್ಟ್ ಮಾಡಿದ್ದೀವಿ ಅಂತಂದರೆ 2 months ಆಗೋಕ್ಕೆ, 3 months ಆಗೋಕ್ಕೆ. ಸೊ ಎಲ್ಲಿ ಏನಾದರೂ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಅಷ್ಟು ವೆಯ್ಟ್ ಮಾಡಿದ್ದೀವಿ. ಸೊ ಅಲ್ಲಿಂದ 5 months ಆಯಿತು, 7 months ಆಯಿತು, 9 months ಆಯಿತು. ನನ್ನ ಮಗಳು ಕೂಡ ಹುಟ್ಟಿದ್ಲು. ಸೊ ಫಸ್ಟ್ ಬೇಬಿ ಮೂಮೆಂಟ್ ನನಗಾಗಿದ್ದು 4.5 months. ಸೊ ಫಸ್ಟ್ ಒಂದು ಬಬಲ್ ಥರ ಬಂದು ಸೌಂಡ್ ಬಂದು ಹೋದಂಗೆ ಆಯಿತು. ಸೊ ಅದು ನನ್ನ ಫಸ್ಟ್ ಬೇಬಿ ಮೂಮೆಂಟ್ ಅಂತಲೇ ಹೇಳ್ಬೋದು. ದೇವ್ರ ಹತ್ರ ಪ್ರತಿ ಸರಿ ನಾನು ಕೈ ಮುಗಿತಾ ಇದ್ದಿದ್ದೆ, ನನಗೊಂದು ಆರೋಗ್ಯವಾಗಿರೋದೊಂದು ಮಗು ಕೊಡಪ್ಪ, ಅದ್ರ ಕೈಲಿ ನನಗೆ ಅಮ್ಮ ಅನಿಸ್ಬಿಟ್ರೆ ಸಾಕಪ್ಪ ಅಂತ. ಆ ಥರ ನಾನು ಲಿಟ್ರಲಿ ವೆಯ್ಟ್ ಮಾಡ್ತಿದ್ದೆ ಮಗುಗೆ. ಸೊ ನಾನು ಅಂತ ಅಲ್ಲ, ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಅತ್ತೆ ಮಾವ ಆಗಿರ್ಬೋದು. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನಾನು ಊರಿಗೆ ಹೋಗಿರಲಿಲ್ಲ. ನನ್ನ ಹಸ್ಬೆಂಡು ಕೂಡ ಕರ್ಕೊಂಡು ಹೋಗಿರಲಿಲ್ಲ. ನಮ್ಮ ಅತ್ತೆ ಮಾವನು ಬಾ ಅಂತಲೂ ಹೇಳಿರಲಿಲ್ಲ, ಜರ್ನಿ ಮಾಡೋದಕ್ಕಾಗಲ್ಲ ಅಂತ. 8 months ನಾನು ಊರಿಗೆ ಹೋಗಿದ್ದು. ಸೀಮಂತ ಮಾಡ್ತೀವಿ ಬಾ ಅಂತ ನಮ್ಮ ಅತ್ತೆ ಮಾವ ಕರೆದಾಗ ನಾನು ಊರಿಗೆ ಹೋಗಿದ್ದು. ಸೊ ಅಷ್ಟು ಎಲ್ಲರೂ ನನ್ನ ಕೇರ್ ಮಾಡಿದ್ದಾರೆ. ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಅತ್ತೆ ಮಾವ ಆಗಿರ್ಬೋದು. ನನಗೆ ಒಟ್ಟು ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳು, ನಾವು ಟ್ಯೂಸ್ಡೇ ಹೋಗಿದ್ದು. ಅಂದರೆ ನನಗೆ ಬ್ಲೀಡಿಂಗ್ ಆಗಿ ಶುರು ಆಯಿತು. ಸೊ ಅದಕ್ಕೋಸ್ಕರ ಟ್ಯೂಸ್ಡೇ ಹೋದ್ವಿ ನಾವು ಹಾಸ್ಪಿಟ್ಲಿಗೆ. ಸೊ ಇನ್ನೂ ಜಾಗ ಕೂಡ ನನಗಾಗಿರಲಿಲ್ಲ. ಜೆಲ್ ಕೂಡ ಹಾಕಿದ್ರು ನನಗೆ ಪೇಯ್ನ್ ಬರಲಿಲ್ಲ. ಬಟ್ ನನಗೆ ಜಾಗ ಕೂಡ ಆಗಿಲ್ಲ, ಒಂದು ಕಡೆ ಬ್ಲೀಡಿಂಗು ಸ್ಟಾಪ್ ಆಗ್ತಿಲ್ಲ. ಸೊ ಆ ಟೈಮಲ್ಲಿ ಫ್ರೈಡೇ ನನಗೆ ಮಾರ್ನಿಂಗು ಎಮರ್ಜೆನ್ಸಿ C-section ಮಾಡಲೇಬೇಕು ಅಂತ C-section ಮಾಡಿದ್ರು. ಕರೆಕ್ಟಾಗಿ 7:30 ಫ್ರೈಡೇ ನನ್ನ ಮಗಳು ಹುಟ್ಟಿದ್ದು. ಸೊ ಅದಂತೂ ನಾನು ಮರೆಯೋಕ್ಕೆ ಆಗಲ್ಲ. ಸೊ ಬರ್ಡೇ ಎಲ್ಲ ಮುಗಿದ್ಮೇಲೆ ನೋಡಿ, ಇದು ಮನೆ ಹತ್ರ ದೇವರು ಬಂದಿದ್ದು. ಅಂದರೆ ಮೆರ್ಸೋ ದೇವರು ಬರುತ್ತೆ, ಕಬ್ಬಾಳ ಮನೆಲ್ಲ ಹೊರ್ತ್ಕೊಂಡ್ಬರ್ತಾರೆ. ಅದಕ್ಕೆ ನಾವು ಮನೆ ನೀರು ಹಾಕಿ ಅಲ್ಲೆಲ್ಲ ಪೂಜೆ ಮಾಡಿಸಿದ್ವಿ. ಫಸ್ಟ್ ಹೋಗಿದ್ದು ಶನಿ ಮಹಾತ್ಮ ದೇವರು. ಈಗ ನೆಕ್ಸ್ಟ್ ಇದು ಬರ್ತಾ ಇರೋದು ಹಿಂದ್ಗಡೆ ಆಂಜನೇಯ ಸ್ವಾಮಿ ಇಲ್ಲೇ ಇದೆ, ಮುತ್ತರಾಯಿ ಆಂಜನೇಯ ಸ್ವಾಮಿ ಅಂತ. ಸೊ ಅದು ಅಷ್ಟೇ, ನಾವು ಅಲ್ಲೇ ನಮ್ಮ ಮದುವೆ, ನಂದು ನನ್ನ ಹಸ್ಬೆಂಡು ಮದುವೆ ಆಗಿದೆ ಅಲ್ಲೇ ಮುತ್ತರಾಯ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಆ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ನಾನು, ಪಾಪು ಮಲ್ಕೊಂಬಿಟ್ಟಿದ್ಲು. ಇಲ್ಲ ಪಾಪನ ಕರ್ಕೊಂಬಂದು ಕೊಟ್ಟರೆ ಅವರು ಅಲ್ಲಿ ದೇವ್ರ ಹತ್ರ ಮುಗಿಸಿ ಕೊಡ್ತಾರೆ. ಸೊ ಅವಳು ಮಲ್ಕೊಂಬಿಟ್ಟಿದ್ಲು. ನನ್ನ ಹಸ್ಬೆಂಡ್ ಪಾಪ ಹತ್ರನೇ ಇದ್ದರು. ನಾನು ಗೊಂಬೆನ ಕರ್ಕೊಂಬಂದು ಎಲ್ಲ ತೋರಿಸ್ಕೊಂಡು ಅವಳಿಗೆ ಪೂಜೆ ಮಾಡಿಸ್ಕೊಂಡು ನಾನು ಕೈ ಮುಕ್ಕೊಂಡು ಮತ್ತೆ ಬಂದೆ. ಬರೋಷ ಆಲೆ ಪಾಪು ನೋಡಿ, ಪಾಪು ಮಲಗಿದ್ಲು. ಸೊ ಅವಳು ಮಲಗಿದ್ಮೇಲೆ ಫುಲ್ಲು ಎಷ್ಟು ಸುಸ್ತಾಗ್ಬಿಟ್ಟಿದೆ ಅಂದರೆ, ಅವತ್ತು ಬರ್ಡೇ ದಿನ ಸಿಕ್ಕಾಪಟ್ಟೆ ಕೆಲಸ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ನಮ್ಮ ಅಮ್ಮನ ತಂಗಿಯವ್ರಿಗೆ ಗಿಫ್ಟ್ ಕೊಟ್ಟಿದ್ರು ಪಾಪುಗೆ ಬರ್ಡೇಗೆ ಅಂತ. ಸೊ ಮ್ಯಾಗ್ನೆಟಿಕ್ ಸ್ಟ್ಯಾಕ್ಸು, ಅಂದರೆ ಮ್ಯಾಗ್ನೆಟ್ ಮೇಲೆ ನಿಲ್ಲಿಸೋದು, ಯಾವ ಥರ ಶೇಪ್ ಬೇಕಾದ್ರೂ ನಾವು ಮಾಡ್ಬೋದು. ಅದನ್ನು ಒಂದು ಶೀಟ್ ಕೊಟ್ಟಿರ್ತಾರೆ ಅದರಲ್ಲಿ, ಅಂದರೆ ಡಯಾಗ್ರಾಮ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಸೊ ಆ ಥರ ಮಾಡು ಮಮ್ಮಿ ಇದೊಂದು ಮಾಡು ಮಮ್ಮಿ ಅಂತ ಕೂರಿಸ್ಕೊಂಡ್ಲು. ಸೊ ಅದನ್ನು ಮಾಡಿ, ಅಂದರೆ ಮಕ್ಕಳು ಖುಷಿ ಬಿಟ್ಟು ನಮ್ಗೆ ಇನ್ನೇನಲ್ವ ತಾಯಂದಿರಿಗೆ. ಸೊ ಅದನ್ನೆಲ್ಲ ಮಾಡಿ ಅವಳಿಗೆ ತೋರಿಸಿ ಆಮೇಲೆ ಅವಳಿಗೂ ಖುಷಿ ಆಯ್ತು ಅದನ್ನು ನೋಡಿ. ಸೊ ಆ ಥರ ಎಲ್ಲ ಮಾಡಿ ಅಂತ ಹೇಳ್ಕೊಟ್ಟು ನಾನು ಎಲ್ಲ ಮಾಡಿ ನಾನು ಕೂಡ ಮಲ್ಕೊಂಡೆ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ಶನಿ ಮಹಾತ್ಮ ದೇವರು ನಿಮ್ಗೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.